ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 23 ಮತ್ತು 24 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನಾವು ನೋಡೋಣ ಬನ್ನಿ. ನೋಡಿ, 1ನೇ ಕ್ವಶನ್ನು, ಭಾರತೀಯ ವಾಯುಪಡೆ ಮತ್ತು ಇತರೆ ಹಲವಾರು ದೇಶಗಳ ವಾಯುಪಡೆಗಳ ಭಾಗವಹಿಸುವಿಕೆಯನ್ನು ಒಳಗೊಂಡಿರುವ ಎಕ್ಸಸೈಸ್ ಡೆಸರ್ಟ್ ಫ್ಲಾಗ್ 10 ಕೆಳಗಿನ ಯಾವ ದೇಶವು ಆಯೋಜಿಸುತ್ತದೆ? ನೋಡಿ, ಎಕ್ಸಸೈಸ್ ಡೆಸರ್ಟ್ ಫ್ಲಾಗ್ 10 ಸರಿಯಾದಂಥ ಉತ್ತರ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ವರ್ಷ ಆಯೋಜಿಸಲಿದೆ. ಸೊ ಪ್ರತಿ ವರ್ಷ ಆಯೋಜಿಸುತ್ತದೆ ಎಂಬುದು ಗಮನಿಸಬೇಕು. ನೋಡಿ, ಎಕ್ಸಸೈಸ್ ಡೆಸರ್ಟ್ ಫ್ಲಾಗ್ 10 ಅಂದರೆ ಮರುಭೂಮಿ ಧ್ವಜ ಅಂತ ಕನ್ನಡದಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಡೆಸರ್ಟ್ ಫ್ಲಾಗ್ ಅಂತಲೇ ಕೊಡ್ತಾರೆ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ. ಸೊ ಮರುಭೂಮಿ ಧ್ವಜ ಒಂದು ವ್ಯಾಯಾಮ ಅಂತ ಕೇಳಿದ್ರು ಕೂಡ ತಪ್ಪೇನಿಲ್ಲ. ಸೊ ಆ ಕಾರಣಕ್ಕೆ ಇದು 10ನೇ ಆವೃತ್ತಿದ್ದಾಗಿದೆ. UAE ಆಯೋಜನೆ ಮಾಡ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇಂಡಿಯನ್ ಏರ್ ಫೋರ್ಸ್ ಜಾಯಿನ್ ಆಗ್ತಾ ಇದೆ. ಓಕೆ, ಸೊ ಇದೊಂದು ವಾಯು ವ್ಯಾಯಾಮವಾಗಿದೆ, ನೆನಪಿಟ್ಕೋಬೇಕು. ಜಾಯಿನ್ಸ್ ಮಲ್ಟಿ ನ್ಯಾಷನಲ್ ಡೆಸರ್ಟ್ ಫ್ಲಾಗ್ 10 ಎಕ್ಸಸೈಸ್ ಇನ್ UAE. ಓಕೆ, ಸೊ UAE ಆಯೋಜನೆ ಮಾಡಿದೆ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬೇಕು. ಸೊ ವಿವಿಧ ದೇಶಗಳು ಇಲ್ಲಿ ಭಾಗವಹಿಸುತ್ತವೆ. ಮರುಭೂಮಿ ಧ್ವಜ ಸೊ 10ನೇ ವ್ಯಾಯಾಮ. ಈ ವ್ಯಾಯಾಮವು ಮುಂದಿನ ತಿಂಗಳ 8ನೇ ತಾರೀಕಿನವರೆಗೆ ಮುಂದುವರಿಯಲಿದ್ದು, ಭಾರತದ ಜೊತೆಗೆ ಆಸ್ಟ್ರೇಲಿಯಾ, ಬಹ್ರೇನ್ ಆಗಿರ್ಬೋದು, ಫ್ರಾನ್ಸ್, ಜರ್ಮನಿ, ಕತಾರ್, ಸೌದಿ ಅರೇಬಿಯಾ, ಕೊರಿಯಾ ಗಣರಾಜ್ಯ, ಟರ್ಕಿ, UAE, ಯುನೈಟೆಡ್ ಕಿಂಗ್ಡಮ್ಮು ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ವಾಯುಪಡೆಗಳು ಭಾಗವಹಿಸುತ್ತವೆ. ಇದರಲ್ಲಿ ವಿವಿಧ ವಾಯುಪಡೆಗಳ ನಡುವಿನ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸುವ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಬಹುರಾಷ್ಟ್ರೀಯ ವ್ಯಾಯಾಮ ಇದಾಗಿದೆ. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ, ಭಾರತದಲ್ಲೇ ಮೊಟ್ಟ ಮೊದಲ ಗ್ರಾಮ ಮಟ್ಟದ ಪ್ರಾಚೀನ ವಸ್ತುಗಳ ಸಮೀಕ್ಷೆಯನ್ನು ಕೆಳಗಿನ ಯಾವ ರಾಜ್ಯವು ಕೈಗೊಂಡಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ. ಇಂಡಿಯಾಸ್ ಫಸ್ಟ್ ವಿಲೇಜ್ ಲೆವೆಲ್ ಆಂಟಿಕ್ವಿಟೀಸ್ ಸರ್ವೆ ಅಂತ ಕರೀತಾರೆ. ಸರಿಯಾದಂಥ ಉತ್ತರ ನಮ್ಮ ಕರ್ನಾಟಕ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ. ಕರ್ನಾಟಕ ಸೆಟ್ ಟು ಬಿಕಮ್ ದ ಫಸ್ಟ್ ಟು ಕಂಪ್ಲೀಟ್ ವಿಲೇಜ್ ಲೆವೆಲ್ ಸರ್ವೆ ಆಫ್ ಆಂಟಿಕ್ವಿಟೀಸ್. ಓಕೆ, ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರೋದರಿಂದ ಗಮನಿಸಿ, ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಕರ್ನಾಟಕವು ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಾಚೀನ ವಸ್ತುಗಳ ದಾಖಲೀಕರಣಕ್ಕಾಗಿ, ನೋಡಿ ಯಾವ ಉದ್ದೇಶ, ಪ್ರಾಚೀನ ವಸ್ತುಗಳ ದಾಖಲೀಕರಣಕ್ಕಾಗಿ ಗ್ರಾಮ ಮಟ್ಟದ ಸಮೀಕ್ಷೆ, ನೋಡಿ ಗ್ರಾಮ ಮಟ್ಟದ ಸಮೀಕ್ಷೆಯನ್ನು ಕೈಗೊಂಡಿದೆ. ಗ್ರಾಮ ಮಟ್ಟದ ಪ್ರಾಚೀನ ವಸ್ತುಗಳ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ ಮೊದಲ ಭಾರತೀಯ ರಾಜ್ಯ ನಮ್ಮ ಕರ್ನಾಟಕ. ಈ ಸಮೀಕ್ಷೆಯು ಶಾಸನಗಳು, ಶಿಲ್ಪಗಳು, ಸ್ಮಾರಕಗಳ ಜಿಯೋ ಟ್ಯಾಗಿಂಗನ್ನು ಒಳಗೊಂಡಿದೆ. ವಿಶ್ವ ಪರಂಪರೆಯ ದಿನದಂದು ಪುರಾತತ್ವ, ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯಿಂದ ಘೋಷಿಸಲಾಗಿದೆ. ಪ್ರಸ್ತುತ 800+ ಸ್ಮಾರಕಗಳನ್ನು ರಾಜ್ಯ ಸರ್ಕಾರ ರಕ್ಷಿಸುತ್ತದೆ. 600+ ಸ್ಮಾರಕಗಳನ್ನು ಭಾರತೀಯ ಪುರಾತತ್ವ ಸಮೀಕ್ಷೆ ರಕ್ಷಿಸುತ್ತದೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ಕಂಪನಿಯೊಂದಿಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಮಹಿಳೆಯರಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೃತ್ತಿಜೀವನ ಉಪಕ್ರಮವನ್ನು ಪ್ರಾರಂಭಿಸಲು ಪಾಲುದಾರಿಕೆ ಹೊಂದಿದೆ? ನೋಡಿ, AI ಕೆರಿಯರ್ ಫಾರ್ ವುಮ್ಯಾನ್ ಇನಿಷಿಯೇಟಿವ್ ಅಂತ ಕರೀತಾರೆ. ನೋಡಿ, ಗಮನಿಸಬಹುದು. ಸೊ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಮೈಕ್ರೋಸಾಫ್ಟ್. ಆಪ್ಷನ್ ನಂಬರ್ 2 ಸರಿಯಾಗಿದೆ, ಮೈಕ್ರೋಸಾಫ್ಟು. ನೋಡಿ, ಸ್ಕಿಲ್ ಮಿನಿಸ್ಟ್ರಿ ಏನಿದೆ, ಸೊ ಮೈಕ್ರೋಸಾಫ್ಟ್ ಎರಡೂ ಕೊಲಾಬರೇಟ್ ಆಗಿ ಸೊ AI ಕೆರಿಯರ್ಸ್ ಫಾರ್ ವುಮೆನ್ ಇನಿಷಿಯೇಟಿವನ್ನು ಲಾಂಚ್ ಮಾಡ್ತಾ ಇದ್ದಾವೆ. ಹಾಗಾದರೆ ಇದರ ಉದ್ದೇಶವೇನು? ಈ ಇನಿಷಿಯೇಟಿವ್ನ ಉದ್ದೇಶ ಗಮನಿಸಬಹುದು. ಸೊ ಮಹಿಳೆಯರಿಗೆ AI ವೃತ್ತಿಗಳು ಎಂಬ ಉಪಕ್ರಮವನ್ನು ಮೈಕ್ರೋಸಾಫ್ಟ್ ಜೊತೆಗೆ MSDE ಅಂದರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಪ್ರಾರಂಭಿಸಿದೆ. ಸೊ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಥರದ ಕ್ವಶನ್ಗಳು.
ಈ ಸಹಯೋಗವು ಟೈರ್ 2 ಮತ್ತು ಟೈರ್ ಪಟ್ಟಣ ಇವುಗಳಲ್ಲಿ ಮಹಿಳೆಯರಿಗೆ ವಿಶೇಷ ತರಬೇತಿಯನ್ನು ನೀಡುವ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಮತ್ತು ಡಿಜಿಟಲ್ ಕೌಶಲ್ಯಗಳಲ್ಲಿನ ಲಿಂಗ ಅಂತರವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಓಕೆ, ನೆಕ್ಸ್ಟು 4ನೇ ಕ್ವಶನ್ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕಿನ ಇತ್ತೀಚಿನ ಮಾರ್ಗಸೂಚಿಗಳ ಪ್ರಕಾರ ಅಪ್ರಾಪ್ತ ವಯಸ್ಕರು ಸ್ವತಂತ್ರವಾಗಿ ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸಲು ಹೊಸದಾಗಿ ಘೋಷಿಸಲಾದ ವಯಸ್ಸು ಎಷ್ಟು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, 10 ವರ್ಷಗಳು. ಓಕೆ, 10 ವರ್ಷಗಳು. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. RBI ಅಲೋಸ್ ಮೈನರ್ಸ್ ಅಬೌಟ್ 10 ಟು ಆಪರೇಟ್ ಬ್ಯಾಂಕ್ ಅಕೌಂಟ್ಸ್. 10 ನೋಡಿ, 10 ವರ್ಷ ಆದರೆ ಸಾಕು ಬ್ಯಾಂಕ್ ಅಕೌಂಟ್ ಇನ್ನು ಮುಂದೆ ತೆರೆಯಬಹುದು. 10 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಅಪ್ರಾಪ್ತ ವಯಸ್ಕರು ಈಗ ಸ್ವತಂತ್ರವಾಗಿ ಉಳಿತಾಯ ಅಥವಾ ಅವಧಿ ಠೇವಣಿ ಖಾತೆಗಳನ್ನು ತೆರೆಯಬಹುದು ಮತ್ತು ನಿರ್ವಹಿಸಬಹುದಾಗಿದೆ. ಸಣ್ಣ ಖಾತೆಗಳಿಂದ ಹೆಚ್ಚಿನ ಹಣವನ್ನು ಡ್ರಾ ಮಾಡದಂತೆ ಮತ್ತು ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವಂತೆ ಬ್ಯಾಂಕುಗಳು ಖಚಿತಪಡಿಸಿಕೊಳ್ಳಬೇಕು ಎಂಬುದು ಮಾಹಿತಿ ನೀಡಿದೆ. RBI ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. RBI ಎಂಬುದು ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆ, ಏರುತ್ತಿರುವ ಭಾರತದ ಆರ್ಥಿಕತೆಯ ಆಧಾರ ಸ್ತಂಭ. ಇದು ರಾಷ್ಟ್ರೀಯ ಹಣಕಾಸು ನಿಧಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMFನ ಸದಸ್ಯ ಕೂಡ. ಇದು ಕೇಂದ್ರೀಯ ಬ್ಯಾಂಕಿಂಗ್ ಸಂಸ್ಥೆಯನ್ನು 1926ರಲ್ಲಿ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಇದರ ಸಲಹೆಯ ಆಧಾರದ ಮೇಲೆ ಸ್ಥಾಪಿಸಲಾಯಿತು. ಈ ಆಯೋಗವನ್ನು ಹಿಲ್ಟನ್ ಹೆಂಗ್ ಕಮಿಷನ್ ಎಂದು ಕರೆಯಲಾಗುತ್ತದೆ. RBIಯನ್ನು ಹಿಲ್ಟನ್ ಹೆಂಗ್ ಕಮಿಷನ್ ಒಂದು ಸಂಸ್ಥೆ ಅಥವಾ ಆಯೋಗದ ಶಿಫಾರಸ್ಸಿನ ಮೇಲೆ ಜಾರಿಗೆ ಮಾಡಲಾಯಿತು. ಇದು ನೋಡಿ, ಮುಖ್ಯವಾಗಿ ಸ್ಥಾಪನೆಯಾಗಿದ್ದು ಏಪ್ರಿಲ್ 1935, ರಾಷ್ಟ್ರೀಕರಣಗೊಂಡಿದ್ದು ಜನವರಿ 1949. ನೆನಪಿರಬೇಕು. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಏಪ್ರಿಲ್ 2025ರಲ್ಲಿ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ಸ್ ನೆಟ್ವರ್ಕಿಗೆ ಎಷ್ಟು ಹೊಸ ತಾಣಗಳನ್ನು ಸೇರಿಸಲಾಗಿದೆ? ಸರಿಯಾದಂಥ ಉತ್ತರ 16 ಹೊಸ ತಾಣಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ನ್ಯೂಸ್ ಪೇಪರಲ್ಲಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ. ಯುನೆಸ್ಕೋ ಆ್ಯಡ್ಸ್ 60 ನ್ಯೂ ಗ್ಲೋಬಲ್ ಜಿಯೋ ಪಾರ್ಕ್ಸ್. ನೋಡಿ, ಜಿಯೋ ಪಾರ್ಕ್ಸ್ ಅಂತ ಕರೀತಾರೆ, ನೆನಪಿಟ್ಕೋಬೇಕು. ನಾರ್ತ್ ಕೊರಿಯಾ ಆ್ಯಂಡ್ ಸೌದಿ ಅರೇಬಿಯಾ ರೆಕಾರ್ಡ್ ಹಿಸ್ಟರಿಕ್ ಫಸ್ಟ್ ರೆಕಾರ್ಡ್ ಹಿಸ್ಟರಿಕ್ ಆಗಿದೆ. ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಏಪ್ರಿಲ್ 17, 2025ರಂದು ಯುನೆಸ್ಕೋ 16 ಹೊಸ ಗ್ಲೋಬಲ್ ಜಿಯೋ ಪಾರ್ಕ್ಗಳನ್ನು ಗೊತ್ತುಪಡಿಸಿತು. ಇದು 50 ದೇಶಗಳಲ್ಲಿ ಒಟ್ಟು 229 ಜಿಯೋ ಪಾರ್ಕ್ಗಳಿಗೆ ತನ್ನ ಜಾಲವನ್ನು ವಿಸ್ತರಿಸಿತು. ಇದು ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ಸ್ ನೆಟ್ವರ್ಕ್ನಿಂದ ಆವರಿಸಲ್ಪಟ್ಟ ಒಟ್ಟು ಪ್ರದೇಶವನ್ನು ಸುಮಾರು 8,55,000 ಕಿಲೋಮೀಟರ್ಗೆ ತರುತ್ತದೆ. ಓಕೆ, 10ನೇ ವಾರ್ಷಿಕೋತ್ಸವದ ನವೀಕರಣ. 11 ದೇಶಗಳಲ್ಲಿ 16 ಹೊಸ ತಾಣಗಳನ್ನು ಗ್ಲೋಬಲ್ ಜಿಯೋ ಪಾರ್ಕ್ಸ್ ನೆಟ್ವರ್ಕಿಗೆ ಸೇರಿಸಲಾಗಿದೆ. ಓಕೆ, ಒಟ್ಟು UGCPಗಳು 50 ದೇಶಗಳಲ್ಲಿ 229. ಭಾರತ ಸದ್ಯಕ್ಕೆ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ಗಳಿಲ್ಲ ಎಂಬುದು ಗಮನಿಸಬೇಕು. ಭಾರತದಲ್ಲಿ ಪರಿಗಣನೆಯಲ್ಲಿರುವ ಸಂಭಾವ್ಯ ತಾಣಗಳು ನೋಡಿ, ಹೇಳಿಕೆ ರೂಪದಲ್ಲಿ ಇದನ್ನು ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಜಿಯೋ ಪಾರ್ಕ್ಗಳು ಭಾರತದ್ದು ಇದುವರೆಗೂ ಯಾವುದೇ ಜಿಯೋ ಪಾರ್ಕ್ಗಳಾಗಿ ಯುನೆಸ್ಕೋದಲ್ಲೇ ಪಟ್ಟಿ ಮಾಡಲಾಗಿಲ್ಲ. ಆದರೆ ಸಂಭಾವ್ಯವಾಗಿ ಸೇರ್ಪಡೆಗೊಳ್ಳುವ ನಿರೀಕ್ಷೆಗಳಿದ್ದಾವೆ. ಅವು ಯಾವುವು? ಲೂನಾರ್ ಕುಳಿ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ಇದೊಂದು ಉಲ್ಕಾ ಶಿಲೆಯಿಂದ ರೂಪುಗೊಂಡ ಡಿಕ್ಕಿಯ ಕುಳಿ. ಇನ್ನು ಸೇಂಟ್ ಮೇರಿ ದ್ವೀಪ ಕರ್ನಾಟಕ ಸ್ತಂಭಾಕಾರದ ಬಸಲಿಟ್ ಲಾವಾ ರಚನೆಯಿಂದಾಗಿದೆ. ಇನ್ನು ಶಿವಾಲಿಕ್ ಪಳೆಯುಳಿಕೆ ಉದ್ಯಾನ ಹಿಮಾಚಲ ಪ್ರದೇಶ ಪ್ಯಾಲಿಯಂಟೋಲಾಜಿಕಲ್ ಮಹತ್ವದಿಂದ ಕೂಡಿದೆ. 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ತನ್ನ 84ನೇ ವಯಸ್ಸಿನಲ್ಲಿ ನಿಧನರಾದ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ಈ ಕೆಳಗಿನ ಹೆಸರುಗಳಿಂದ ಪ್ರಸಿದ್ಧರಾಗಿದ್ದರು. ನೋಡಿ, ಇವರು ಇಸ್ರೋದ ಮಾಜಿ ಮುಖ್ಯಸ್ಥರಾಗಿದ್ದರು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಲ್ಪಿ ಎಂದು ಕರೆಯಲ್ಪಟ್ಟಿದ್ದರು. ಇವರು ರೀಸೆಂಟಾಗಿ ನಿಧನರಾದರು. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಸ್ರೋ ಚೀಫ್ ಕೆ ಕಸ್ತೂರಿ ರಂಗನ್ ಪಾಸ್ಡ್ ಅವೇ. ಓಕೆ, ಇಸ್ರೋದ ಮಾಜಿ ಮುಖ್ಯಸ್ಥರು ಮತ್ತು
NEP ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ತಮ್ಮ 84ನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ನಿಧನರಾದರು. ಪ್ರಖ್ಯಾತ ಖಗೋಳಶಾಸ್ತ್ರಜ್ಞ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷರು. ಇವರು ಭಾರತ ಸರ್ಕಾರದ ಕಾರ್ಯದರ್ಶಿಯಾಗಿ ಮತ್ತು ಸಂಸತ್ ಸದಸ್ಯರಾಗಿ ರಾಜ್ಯಸಭೆ 2003ರಿಂದ 2009ರವರೆಗೆ ಸೇವೆ ಸಲ್ಲಿಸಿದ್ದಾರೆ. ಇವರ ಕೊಡುಗೆ ಮೆಚ್ಚಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಇಸ್ರೋದಲ್ಲಿ ಇವರ ಮಹತ್ ಕಾರ್ಯಗಳು ನೋಡಿ. ಡಾಕ್ಟರ್ ಕಸ್ತೂರಿ ರಂಗನ್ ಅವರು 1994ರಿಂದ 2003ರವರೆಗೆ ಇಸ್ರೋದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ನೋಡಿ ಗಮನಿಸಿ, 1994ರಿಂದ 2003ರವರೆಗೆ ಇಸ್ರೋ ಹಲವಾರು ಮೈಲುಗಳನ್ನು ಸಾಧಿಸಿತು. ಅವರು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದರೆ PSLV ಇದರ ಕಾರ್ಯಾಚರಣೆಯನ್ನು, ಜಿಯೋ ಸಿಂಕ್ರೊನೈಸೇಷನ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLVಯ ಯಶಸ್ವಿ ಹಾರಾಟ ಪರೀಕ್ಷೆಯನ್ನು ಮೇಲ್ವಿಚಾರಣೆ ಮಾಡಿದ್ದಾರೆ. ಇವೆಲ್ಲ ಹೇಳಿಕೆ ರೂಪದಲ್ಲಿ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು PSLV ಮತ್ತು GSLV ಅಭಿವೃದ್ಧಿಯನ್ನು ನೋಡಿಕೊಂಡರು. ರಾಷ್ಟ್ರೀಯ ಉನ್ನತ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದರು 2004ರಿಂದ 2009ರವರೆಗೂ. ರಾಜ್ಯಸಭೆ ಮತ್ತು ಯೋಜನಾ ಆಯೋಗದ ಸದಸ್ಯರು ಕೂಡ ಆಗಿದ್ದರು. ಅಂದರೆ ಇವರು ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಎಂಬುದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಲಿ. ಓಕೆ, ಸೊ ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.